ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೋಲ್ಡು ಡಬಲ್ ಟೈಮ್ ಏರಿದೆ. ಬೆಳಗ್ಗೆ ಒಂದು ಅಮೌಂಟ್ ಏರಿತ್ತು, ಸಾಯಂಕಾಲ ಮತ್ತೆ ಸ್ವಲ್ಪ ಏರ್ತು. ಟೋಟಲ್ ಆಗಿ ₹300 ಮೇಲೆ ಏರಿದೆ. ಸಾವಿರಂಗೆ 2000ಕ್ಕಿಂತ ಮೇಲೆ ಗಿಲ್ಲಿ ತರ ಎತ್ಬಿಟ್ಟಿದೆ. 13,500 ಹತ್ರ ಹೋಗ್ಬಿಟ್ಟಿದೆ. 13,480 ಅಂತ ಹೇಳ್ತಾ ಇದ್ದಾರೆ 22 ಕ್ಯಾರೆಟ್. ಅದರಿಂದ ಗೋಲ್ಡು ಕಮ್ಬ್ಯಾಕ್ ಕೊಟ್ಟಿದೆ. ನಮ್ಮ ಪ್ರಕಾರ ಆ ನ್ಯಾರೋ ರೇಂಜಲ್ಲೇ ಗೋಲ್ಡು ಇರ್ತಾನೆ ಇದೆ. ಅದರಿಂದ 12,990 ವರೆಗೂ ಹೋಯ್ತು. ಇದು ಈ ರೇಟ್ ವರೆಗೂ ಅಂದ್ರೆ 13,480 ವರೆಗೂ ಏರಿದೆ. ಇದು ಇವತ್ತು ತುಂಬಾ ಇಂಪಾರ್ಟೆಂಟ್ ಆದಂತ ಸುದ್ದಿ. ಮಾರ್ಕೆಟು 23,500 ವರೆಗೂ ಇಳಿತು. ಟಕ್ ಅಂತ CIS ಪ್ರೋಗ್ರಾಮ್ ಅಲ್ಲಿ ಇದನ್ನ ಏರಿಸಿ 625 ವರೆಗೂ ಏರಿಸಿ +10ಗೆ ತಗೊಂಡು ಹೋಗಿದ್ದಾರೆ. ತಿರ್ಗಾ ನಾಳೆ ಬೆಳಗ್ಗೆ ಇದು ಕರೆಕ್ಟ್ ಆಗುತ್ತೆ. ಇದು ಸೆಟಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿಯವರೆಗೂ ನಮಗೆ ಕರೆಕ್ಟ್ ಆಗಿ ಇದು ಎಷ್ಟುವರೆಗೂ ಹೋಗುತ್ತೆ ಅಂತ ಊಹಿಸೋಕೆ ಆಗಲ್ಲ. ಇವತ್ತು ದೊಡ್ಡ ನ್ಯೂಸು, ರತನ್ ಟಾಟಾ ಅವರ ಮೆಮೊರಿಗೆ ಇದು ಕರೆಕ್ಟ್ ಆಗಿರುತ್ತೆ. ಫಸ್ಟ್ ಟೈಮು ಒಂದು ಇಂಡಿಯನ್ ಕಾರ್ ಕಂಪನಿ 10 ಲಕ್ಷ ಗಾಡಿ ಹತ್ತತ್ರ ಹೋಗ್ತಾ ಇದೆ. ನಾನು ಮುಂಚೆನೆ ನಿಮ್ಗೆ ಹೇಳಿದೆ, ಇಂಡಿಕಾ 10 ಲಕ್ಷ ಗಾಡಿಯಾಗಿ ಅದು ಬದಲಾಗಿದೆ. ಅದಾದ್ಮೇಲೆ ಟಾಟಾ ನೆಕ್ಸಾನ್ ಅನ್ನೋದು ನಿಯರ್ಲಿ 10 ಲಕ್ಷನ ಸಮೀಪಿಸ್ತಾ ಇದೆ. ಇನ್ನು 1 ಅಥವಾ 2 ತಿಂಗಳಲ್ಲಿ ಅದು 10 ಲಕ್ಷವನ್ನ ದಾಟ್ಬಿಡುತ್ತೆ. ಈಗ ಲೇಟೆಸ್ಟ್ ಆಗಿ ಬಂದಿರುವಂತ ನ್ಯೂಸ್ ಏನು ಅಂತಂದ್ರೆ, ಟಾಟಾ ಪಂಚ್ ಅದೇನೆ ಇಂಡಿಯಾದಲ್ಲಿ ಫಾಸ್ಟೆಸ್ಟ್ SUV ಆಗಿದೆ. ಮಾರುತಿನ ಕ್ಯಾಚಪ್ ಮಾಡೋದಕ್ಕೆ ಆಗ್ಲಿಲ್ಲ. ಕಾನ್ಸ್ಟೆಂಟ್ ಆಗಿ ನೆಕ್ಸಾನ್ SUVನೂ ಹೆಡ್ ಆಗಿದ್ದಾರೆ. ಸೊ ಇದೇನೆ ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸೆಗ್ಮೆಂಟ್. 8 ಲಕ್ಷ ಗಾಡಿ ದಾಟಿಬಿಟ್ಟಿದೆ. ಅಂದ್ರೆ ಲಾಂಚ್ ಮಾಡಿದಂತ 5 ವರ್ಷದಲ್ಲಿ 8 ಲಕ್ಷ ಗಾಡಿನ ದಾಟಿದೆ. ಇಷ್ಟು ಸ್ಪೀಡ್ ಆಗಿ ಯಾವ ಗಾಡಿ ಕೂಡ ಈ ಲೆವೆಲ್ಗೆ ಬಂದಿದ್ದಿಲ್ಲ. ಇದು ಬೋತ್ EV ಅಂಡ್ ಆಸ್ ವೆಲ್ ಆಸ್ ಪೆಟ್ರೋಲ್ ಕೂಡ ಇದೆ. ಇದು ಒಂದು ದೊಡ್ಡ ಮೈಲ್ ಸ್ಟೋನು ಟಾಟಾ ಪ್ಯಾಸೆಂಜರ್ ವೆಹಿಕಲ್ಗೆ. ಇದು ಏನ್ ತೋರ್ತಾ ಇದೆ ಅಂತಂದ್ರೆ, ಟಾಟಾ ಪ್ಯಾಸೆಂಜರ್ಸ್ ಕಂಪ್ಲೀಟ್ ಆಗಿ ಅಂದ್ರೆ ಧೈರ್ಯವಾಗಿ ಬೇರೆಯಾದಂತ ಕಂಪನಿ ಸರ್ವೈವ್ ಆಗ್ಬಿಡುತ್ತೆ. ದೊಡ್ಡ ಕಾಲದಲ್ಲಿ ಹೇಗಾದ್ರೂ ಯಾರಿಗಾದ್ರೂ ಮಾರ್ಬಿಡ್ಬೇಕು ಅಂತ ನೋಡಿದಂತ ಕಂಪನಿ ಟರ್ನ್ ಅರೌಂಡ್ ಆಗಿ ಸಕ್ಸಸ್ಫುಲ್ ಆಗಿದೆ. ಈ ರೀತಿ ಕಂಪನಿಗಳನ್ನ ನಾವು ಕನ್ಸಿಡರ್ ಮಾಡಿ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಬೇಕು. ಅದಾದ್ಮೇಲೆ ಇಂಡಿಯಾದ ಎಡಿಬಲ್ ಆಯಿಲ್, ಸ್ವಲ್ಪ ದಿನಕ್ಕೆ ಮುಂಚೆನೆ ನಾನು ಒಂದು ಆರ್ಟಿಕಲ್ ನ ಇಟ್ಟು ಹೇಳಿದ್ದೆ, ಈ ತರ ನಾವು E20 ಅಂತ ನಾವು ಮಾತಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಊರಲ್ಲಿ ಎಥನಾಲ್ ಪ್ರಾಬ್ಲಮ್ ಅಲ್ಲಿದೆ. ಎಥನಾಲ್ ಅಂತ ಅನ್ನೋದು ನೀರನ್ನ ಕೂಡ ಕನ್ಸ್ಯೂಮ್ ಮಾಡುತ್ತೆ, ಆನ್ ಅದರ್ ಮೆಟೀರಿಯಲ್ ಯೂಸ್ ಮಾಡುತ್ತೆ. ಆಕ್ಚುಲ್ ಆಗಿ ನಮ್ಮ ಊರಲ್ಲಿ ರಿಯಲ್ ಶಾರ್ಟೇಜ್ ಅಂತ ಅಂದ್ರೆ ಬಳಸುವಂತ ಎಣ್ಣೆ. ಆದ್ರೆ ಗವರ್ಮೆಂಟ್ ಪೆಟ್ರೋಲ್ ಎಣ್ಣೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈ ಅಡಿಗೆ ಎಣ್ಣೆ ಬಂದು ದೊಡ್ಡ ಶಾರ್ಟೇಜ್ ಅಲ್ಲಿ ಇದೆ. ಈಗ ಎಲ್ಲಿನೋ ಇಂದ ನಮ್ಮ ಊರಲ್ಲಿ ಆಯಿಲ್ ಸೀಡ್ಸ್ ಕಡಿಮೆ ಪ್ರೊಡ್ಯೂಸ್ ಆಗಿದೆ. ಅದರಿಂದ ನಾವು ಇಂಪೋರ್ಟ್ ಮಾಡೋ ರೀತಿ ಆಗ್ಬಿಡತ್ತೆ. 1.5 ಮಿಲಿಯನ್ ಟನ್ ಅಂದ್ರೆ 1 ಮಿಲಿಯನ್ ಅಂತ ಅನ್ನೋದು 1 ಲಕ್ಷ, 1.5 ಮಿಲಿಯನ್ ಟನ್ ಇಂದು 10 ಲಕ್ಷ ಹಾಕ್ಬೇಕು ನೀವು. ಇನ್ ಟರ್ನ್ಸ್ ನ ಈ ಸಲ ಇಂಪೋರ್ಟ್ ಮಾಡಿದ್ದಾರೆ. ಇದು ಮೈನ್ ಆಗಿ ಚೀಪ್ ಆಗಿದೆ ಅಂತ ಫಾರ್ಮ್ ಆಯಿಲ್ ನ ತಗೊಂಡಿದ್ದಾರೆ. ಇದಕ್ಕೂ ಮುಂಚೆ ಸನ್ಫ್ಲವರ್ ತಗೋತಾ ಇದ್ರು. ಯುಕ್ರೇನ್ ರಷ್ಯಾ ಯುದ್ಧದಿಂದ ನಮ್ಗೆ ಈ ಸನ್ಫ್ಲವರ್ ಆಯಿಲ್ ಶಾರ್ಟೇಜ್ ಇಂದ ಅದರಿಂದ ನಾವು ಪಾಮ್ ಆಯಿಲ್ ನ ತಗೋತಾ ಇದ್ದೀವಿ. ಪಾಮ್ ಆಯಿಲ್ ರೇಟ್ ಕೂಡ ಯಾಕೆ ಜಾಸ್ತಿ ಆಗಿದೆ ಅಂತಂದ್ರೆ, ಇಂಡೋನೇಷ್ಯಾ ಅದನ್ನ ಎಥನಾಲ್ ತರ ಅದನ್ನ ಬಯೋಡೀಸೆಲ್ ಗೆ ಯೂಸ್ ಮಾಡ್ತಾ ಇದ್ದಾರೆ. ಈ ಹೈ ಬೆಲೆನಲ್ಲಿ ರೂಪಾಯಿ ತಗೊಳ್ಳುವಂತ ಸಮಯದಲ್ಲಿ ಉನೈನಲ್ಲಿ 10 ತಿಂಗಳಿಗೆ ಹಿಂದೆ ಇರುವಂತ ಲೆವೆಲ್ಗೆ ನಾವು ತಗೊಂಡಿದ್ದೀವಿ. ಈ ಮಾನ್ಸೂನ್ ಕಂಪ್ಲೀಟ್ ಆಗಿ ಫೇಲಿಯರ್ ಆಗೋಯ್ತು ಅಂತಂದ್ರೆ ದೀಪಾವಳಿ ಸ್ವೀಟ್ ಸೀಸನ್ಸ್ ಇನ್ನು ಕೂಡ ಜಾಸ್ತಿ ಆಗುತ್ತೆ ಅನ್ನೋದನ್ನ ಬಿಟ್ರೆ ಕಡಿಮೆ ಅಂತೂ ಆಗಲ್ಲ. ಇದರಿಂದ ಬೆಲೆ ಏರಿಕೆಗಳಾಗುತ್ತೆ. ನಿಮ್ಗೆ ನಾನು ಹಲವು ಬಾರಿ ಹೇಳಿದ್ದೀನಿ, ಆದ್ರೆ ನೀವೇನ್ ಮಾಡ್ತೀರಾ? ಹಾಡು ಕಟ್ಕನ್ನೇ ನಂಬೋದು. LIC ಸ್ಟೇಕ್ನ ಮಾರಿದ್ರೆ ಮಲಗ್ಬಿಡುತ್ತೆ ಅಂತ ಹೇಳಿದ್ದೆ, ನೀವ್ಯಾರು ನಂಬಿಲ್ಲ. ಬೋನಸ್ಸು, ಡಿವಿಡೆಂಟ್, ಸ್ಟಾಕ್ ಸೂಪರ್ ಆಗಿ ಹೋಗುತ್ತೆ ಅಂತ ಅಂಬಯ್ಯರ್ನ ನಂಬಿದ್ರಿ. ಇವತ್ತು ಈಗ ಬೆಲೆ 389, 1:1 ಬೋನಸ್ ಕೊಟ್ರು. 775 to 780 ಇದೆ. ಈ ಬೆಲೆ IPO ಇಂದ 18% ಖಾಲಿ. ಸೊ ಬೇಸಿಕ್ಲಿ IPO ಅಂತ ಅನ್ನೋದು ₹150ಗಿಂತ ಮೇಲಿತ್ತು. ಇನ್ನೂ LIC ನಲ್ಲಿ ದುಡ್ಡು ಹಾಕಿದ್ರಿ ಅಂತಂದ್ರೆ ಕಾಣ್ಲೆ ಹೋಗ್ಬಿಡ್ತೀರಾ. ನಿಮ್ಮನ್ನ IPO ನಲ್ಲೇ ಹಾಕ್ಬೇಡಿ ಅಂತ ಹೇಳಿದ್ದೆ, ನೀವು ಕೇಳಲಿಲ್ಲ. ಈಗ ಮಲಗ್ಬಿಟ್ಟಿದೆ. RBI ಏನ್ ಹೇಳ್ತಾರೆ ಅಂತಂದ್ರೆ, ರಿಪೋ ರೇಟ್ ನ 5.25 ನಲ್ಲೇ ಇಟ್ಟಿರ್ತಾರೆ ಅಂತ. 5.25 ನಲ್ಲಿ ರಿಪೋ ರೇಟ್ ನ ಇಟ್ರೆ ಡಾಲರು ಹೊರಗಡೆ ಹೋಗುತ್ತೆ. ಕನ್ಸಿಸ್ಟೆಂಟ್ ಆಗಿ ನೀವು FCNRB ಮುಖಾಂತರ
ಎಷ್ಟೇ ಸಾಲ ತಗೊಂಡ್ರು ನಿಲ್ಸೋದಕ್ಕಾಗಲ್ಲ. ಗ್ರೋತ್‌ನ 6.7% ಏರಿಸಿದ್ದಾರೆ. ಇಂಡಿಯಾ ಗ್ರೋತ್ ನಂಬರ್‌ನ ಯಾರು ನಂಬೋದಿಲ್ಲ. ಯಾಕಂತಂದ್ರೆ ನೀವು ಇನ್ಫ್ಲೇಷನ್‌ನ ಸರಿಯಾಗಿ ಹೇಳೋದಿಲ್ಲ. ಇನ್ಫ್ಲೇಷನ್ನು 5% ಹತ್ತತ್ರ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಂಗಂತಂದ್ರೆ 12% ಜಿಡಿಪಿ ಗ್ರೋತ್ ನಾಮಿನಲ್ ಗ್ರೋತ್ ಇದ್ರೇನೆ 6.7 ಬರುತ್ತೆ. ಆದ್ರೆ 12% ಎಲ್ಲ ಬರೋದಿಲ್ಲ. ನಾಮಿನಲ್ ಗ್ರೋತು 8%, ಇದು 7.5%. ಕಲ್ಯಾಣ್ ಜ್ಯುವೆಲರ್ಸ್ 32% ಇನ್ಕ್ರೀಸ್ ಆಗಿದೆ ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ಇದು ರೂಪಾಯಿ ಲೆಕ್ಕದಲ್ಲಿ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಇದು ಸೇಲ್ಸ್ ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ನೀವು ಗೋಲ್ಡ್ ಟರ್ನೇಜ್ ಅಂತ ನೋಡಿದ್ರಿ ಅಂತಂದ್ರೆ ಕಡಿಮೆನೆ ಮಾರಿದೆ. ಬೆಲೆ ಏರಿರೋದ್ರಿಂದ ನಿಮಗೆ ಟರ್ನ್ ಓವರ್ ಏರಿರೋ ತರ ಇದೆ. ಆಕ್ಚುಯಲ್ ನಂಬರ್ ಸರಿಯಾಗಿಲ್ಲ. ಅದರಿಂದ ಸರಿಯಾದ ರೇಟು ಧರ್ಮದೇ ತಿಂದಿರುತ್ತೆ. ಇವತ್ತು ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಫು ಹೇಗೆ ನಮ್ಮ ತಂಗಮೈಲು ಬದಲಾಯಿತೋ ಅದೇ ರೀತಿ ಇದು ಕೂಡ ಬದಲಾಗುತ್ತೆ. ತಂಗಮೈಲು ತುಂಬಾ ಹೈ ಆಗಿದ್ದರಿಂದ ತುಂಬಾನೇ ಬಿತ್ತು, ಇದು ಕಡಿಮೆ ಬೀಳುತ್ತೆ. ಇವತ್ತು ತಂಗಮೈಲು 4% ಅಪ್ಪು. ಇದಕ್ಕೂ ಮುಂಚೆ ತಂಗಮೈಲು ಮಲಗಿ ಹಾಸಿಗೆ ಹಿಡ್ದಂತಾಗಿತ್ತು. ಯಾಕೆ ಅಂತಂದ್ರೆ ಮಾರ್ಜಿನ್ ಪ್ರೆಷರು, ಫಸ್ಟ್ ಸೇಲ್ಸ್ ಕಡಿಮೆ ಆಗೋಯ್ತು, ಓವರ್ ಆಲ್ ಆಗಿ ಮಾರ್ಕೆಟ್ ಮಲಗ್ಬಿಡ್ತು. ಝೈಡಸ್ ವೆಲ್ನೆಸ್ ಈ ಕಾನ್ಪ್ಲಾನ್ ಇದೆಲ್ಲ ಮಾಡುವಂತವರು ಅವರ ಸೇಲ್ಸ್ ಏನಿದ್ರು ಕೂಡ ಪ್ರಾಫಿಟ್ 7% ಕಡಿಮೆ ಆಗಿದೆ. ಝೈಡಸ್ ಲೈಫ್ ಸೈನ್ಸಸ್ ಪ್ಯಾರೆಂಟ್ ಕಂಪನಿ ಅವರಿಗೆ USFDA ಅಪ್ರೂವಲ್ ಸಿಕ್ಕಿದೆ. ಒಂದು ಜನರಿಕ್ ಇಮ್ಯಾಜಿಂಗ್ ಇಂಜೆಕ್ಷನ್ ಕೊಡೋದಕ್ಕೆ ಇವರಿಗೆ ಪರ್ಮಿಷನ್ ಸಿಕ್ಕಿದೆ. ಲವ್ ಕ್ರಾಫ್ಟ್ TPK ತರ ಸೂಪರ್ ಸೇಲ್ಸ್. ಯಾಕೆ ಅಂತಂದ್ರೆ ಪ್ರಾಫಿಟ್ 64% ಏರಿದೆ. ಸ್ಟಾಕ್ ಮುಂಚೆನೆ ಏರಿದ್ರಿಂದ ದೊಡ್ಡ ಲೆವೆಲ್ ಅಲ್ಲಿ ರಿಯಾಕ್ಷನ್ ಇಲ್ಲ. ಬಟ್ ನೀವು ಪಕ್ಕಾವಾಗಿ ನೀವು ನೋಡಿದ್ರಿ ಅಂತಂದ್ರೆ ಇಂಡಕ್ಷನ್ ಸ್ಟವ್, ಗ್ಯಾಸ್ ಸಿಲಿಂಡರ್ ಇಂದ ಈ ಸೇಲ್ಸ್ ಭಯಂಕರವಾಗಿ ಏರಿದೆ. ಭಾರತೀಯ ಏರ್ಟೆಲ್ ಅಲ್ಲಿ ಆರ್ಕೋನ ಏರಿಸ್ತಾನೆ ಹೋಗ್ತಾ ಇದ್ದಾರೆ. ಅದರಿಂದ ನೆಟ್ ಪ್ರಾಫಿಟ್ ಕೂಡ ಏರ್ತಾ ಇದೆ. ಆರ್ಪು 264 265 ಹತ್ತತ್ರ ಹೋಗಿದೆ. 9 ರೂಪಾಯಿ ಆರ್ಪು ಏರಿದ್ದು ಈ ಕಂಪನಿಗೆ ಸಪೋರ್ಟ್ ಮಾಡಿ. ಮರಿಕೋದ ತೆಂಗಿನ ಎಣ್ಣೆ ಪ್ಯಾರಾಚೂಟ್ ಆಯಿಲ್ ಮಾಡೋಂಥವ್ರು ಪೋಲೋ ಬ್ರ್ಯಾಂಡ್ ಓನರು 25% ಪ್ರಾಫಿಟ್ ಏರಿದೆ. ಇದು ಮೇಯ್ನ್ ಆಗಿ ವಾಲ್ಯೂಮ್ ಏರ್ತಾ ಪ್ರಾಫಿಟ್ ಏರಿದೆ. ಅದಾದ್ಮೇಲೆ ಸ್ಪೇಸಿಕ್ಸ್ ರೆವೆನ್ಯೂ ಏರಿದ್ರು ಕೂಡ ಪ್ರಾಫಿಟ್ ಕಡಿಮೆ ಆಗಿದೆ. 9 ರೂಪಾಯಿ ಆರ್ಪು ಏರಿದ್ದು ಈ ಕಂಪನಿಗೆ ಸಪೋರ್ಟ್ ಮಾಡಿದೆ. ಮರಿಕೋದ ಈ ತೆಂಗಿನ ಎಣ್ಣೆ ಪ್ಯಾರಾಚೂಟ್ ಆಯಿಲ್ ಮಾಡೋಂಥವರು ಸ್ಪೇಸ್ ಎಕ್ಸ್ಗೆ ಧರ್ಮದ ರೇಟು ಕಂಟಿನ್ಯೂ ಆಯಿತು. ಸಿಪ್ಲಾ ಇಮರ್ಜಿನ್ ಎನ್ನುವಂಥ ಒಂದು ಪ್ರಾಡಕ್ಟ್ನ ಅವರ ನ್ಯೂಯಾರ್ಕ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಡಾಕ್ಟರ್ ರೆಡ್ಡಿಗೆ ಸುತಮೆಡೆಕ್ಸ್ ಅಂತ ಒಂದು ಇಂಜೆಕ್ಷನ್ಗೆ ಅಮೆರಿಕಾದಲ್ಲಿ ಪರ್ಮಿಷನ್ ಸಿಕ್ಕಿದೆ. ಈ ಇಂಜೆಕ್ಷನ್ನು ಇಂಟ್ರೊಡ್ಯೂಸರ್ ಜೆನೆರಿಕ್ ಈಕ್ವಲೆಂಟ್ ಆಫ್ ಬ್ರೈಡಾನ್, ಮೆರಿಕೋದ ಬ್ರೈಡಾನ್ ಇದು ಲಾಂಚ್ ಮಾಡಿದ್ದಾರೆ. ಮಾರ್ಕೆಟ್ ಎಕ್ಸ್ಕ್ಲೂಸಿವಿಟಿ ಹೋದ್ಮೇಲೆ ಇವರು ಒಳಗಡೆ ಬಂದ್ಬಿಟ್ರು. ಸನ್ಫಾರ್ಮಾ ಪ್ರೀಮಿಯಂ ಫೆಸಿಲಿಟೀಸ್ನ ಇಟ್ಟಿದೆ. ಅದನ್ನ ಅವರು ಕ್ರಾಸ್ ಚೆಕ್ ಮಾಡೋ ರೀತಿ US ಅಲ್ಲಿ ಒಂದು ಜೆನೆರಿಕ್ ಪ್ಲಾಂಟ್ನ ತಗೊಂಡಿದ್ದಾರೆ. ಸೊ ಇದು ಮಾಡಿದ್ದಾರೆ. ಬೇರೆ ನೀವು ಏನು ಹೇಳ್ತಾರೆ ಅಂತಂದ್ರೆ ರ್ಯಾಲಿ ಅನ್ನೋದು 1920 ಇಂದ ಬೂಮ್ ತರ ಇದೆ, ಯಾವಾಗ ಬೇಕಾದ್ರೂ ದಬ್ಬಾಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮೂರಿನ ಜನಗಳು ಏನ್ ಹೇಳ್ತಾರೆ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಫೇಡ್ ಗ್ರೋತ್ ICICI, HDFC ಅಂಡ್ ಕೋಟಕ್ ಮಹೀಂದ್ರ ಸೂಪರ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. HDFC ಲೈಫ್ಸ್ನ ಶೇರ್ಸು 2 ಇಯರ್ ಲೋ ಹತ್ತತ್ರ ಟಚ್ ಆಗಿದೆ. ಈ ಒಂದು ಲಾಂಗ್ ಟರ್ಮು ಚೆನ್ನಾಗಿದೆ. ಹ್ಯುಂಡಾ ಇದು ಮಾರ್ಕೆಟ್ ಶೇರು ಕಡಿಮೆ ಆಗ್ತಾನೇ ಇದೆ. ಟಾಟಾ ಮಾರುತಿ ಮುಂಚೆ ಹೋಗಿದ್ರಿಂದ ಮುಂದಿನ ವರ್ಷ 2030 ಒಳಗಡೆ ನಾವು ಹೊಸ ಮಾಡೆಲ್ನ ಹಾಕಿ ಮಾರ್ಕೆಟ್ ಶೇರ್ನ ತೆಗಿತೀವಿ ಅಂತ ಹೇಳಿದ್ದಾರೆ. ಈಗ ಮಾರ್ಕೆಟ್ ಶೇರು ಏಟ್ ತಿಂದಿರೋದ್ರಿಂದ ಅವರಿಗೆ ಈಗ ಪ್ರಾಫಿಟ್ ಕೂಡ ಏಟ್ ತಿಂದಿದೆ. ಅದೇ ರೀತಿ ಮೈಕ್ರೋ ಫೈನಾನ್ಸಿಂಗು ಈ ಲೆಂಡಿಂಗ್ ಕಾಂಟ್ರಾಕ್ಟ್ ಏಟ್ ತಿಂದಿದೆ. ಈ ಮಾನ್ಸೂನ್ ವೀಕ್ ಆಗಿರೋದ್ರಿಂದ US ಫಿಕ್ಸ್ ರಿಯಲ್ ಫಿಕ್ಸ್ ಪೇಮೆಂಟು ತಿರ್ಗಾ ಬರುತ್ತಾ ಅಂತ ಡೌಟ್ ಅನ್ನೇ ಇದೆ. AI ಬಬಲ್ ಅಂತ ಅನ್ನೋದು ಒಂದು ಬಬಲ ಇಲ್ವಾ ಅಂತ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಮೆರಿಕಾದಲ್ಲಿ ಜಲದೋಷ ಬಂದ್ರೆ ಇಂಡಿಯಾ ಕೂಡ ನಿಮೋನಿಯಾ ಕಂಟ್ರಿನೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.